ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಐಫೋನ್ ಇರಲೇಬೇಕು, ರಿಂಗ್ ಲೈಟ್ ಇರಬೇಕು, ಒಳ್ಳೆ ಒಂದು ಮೈಕ್ ಇರಬೇಕು, ಆ್ಯಂಡ್ ಈ ರೂಮ್ ಸೆಟಪ್ ಹೇಗಿರಬೇಕು ಅಂತಂದ್ರೆ ಜನ ಆ ರೂಮ್ ಸೆಟಪ್ನೇ ನೋಡ್ತಾ ಇರಬೇಕು ಬಿಟ್ರೆ ವಿಡಿಯೋ ಮಾಡೋದ್ರ ಕಡೆ ಗಮನನೇ ಇಡಬಾರ್ದು. ಅದಾದ್ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬಲ್ಲಿ. ಸೊ ಈ ಥರ ಎಲ್ಲ ಯಾರೆಲ್ಲ ಥಿಂಕ್ ಮಾಡ್ತಾ ಇದ್ದೀರಾ, ಒಂದು ಯೂಟ್ಯೂಬ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡು ಈ ಥರ ಎಲ್ಲ ಸೆಟಪ್ಗಳು ಇಲ್ಲದೆ ನನಗೆ ಮಾಡೋಕ್ಕಾಗ್ತಾ ಇಲ್ಲ, ಇದ್ಯಾವುದೂ ಇಲ್ಲ ನನ್ನ ಹತ್ರ, ಒಂದು ಒಳ್ಳೆ ಒಂದು ಇಂಟ್ರೋ ವಿಡಿಯೋಗೆ ಒಂದು ಒಳ್ಳೆ ಇಂಟ್ರೋ ಇರಬೇಕು, ಆ ಇಂಟ್ರೋ ನೋಡಿದರೆ ಮತ್ತೆ ಜನ ಮುಂದೆ ಇರುವಂಥ ವಿಡಿಯೋಗೆ ಹೋಗಲೇಬಾರ್ದು, ಆ ಥರ ಒಂದು ಇಂಟ್ರೋ ಇರಬೇಕು. ಸೊ ಈ ಥರ ಎಲ್ಲ ಅಂದ್ಕೊಂಡು ಇನ್ನು ಇದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ವಿಡಿಯೋ ಯೂಟ್ಯೂಬ್ ಓಪನ್ ಮಾಡ್ದೇನೆ, ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡು ಕೂಡ ಯೂಟ್ಯೂಬಲ್ಲಿ ಯಾವುದೇ ವೀಡಿಯೋಸ್ಗಳನ್ನ ಹಾಕದೆ, ಬಿಕಾಸ್ ನನ್ನ ಹತ್ರ ಇದು ಯಾವುದೂ ಇಲ್ಲ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತವರಿಗೆ ಅದು ಅವರಿಗೋಸ್ಕರ ಈ ವಿಡಿಯೋ. ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ದೀನಿ. ನಾನು ಒಂದು ಈ ಯೂಟ್ಯೂಬಿಗೆ ಎಷ್ಟು ಸಿಂಪಲ್ ಆಗಿ ನಾನು ಗ್ಯಾಜೆಟ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಏನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟಿಗೆ ಬಂದುಬಿಟ್ಟು ನನ್ನ ಒಂದು ಎಕ್ಸ್ಪೀರಿಯನ್ಸು, ನಾನು ಒಂದು ಕ್ಯಾಮರಾ ಮುಂದೆ ಬರಬೇಕು ಅಂತಂದಾಗ ನನ್ನ ಮನಸ್ಸಲ್ಲಿ ಓಡಿದ ಏನಂತಂದರೆ, ಇವಾಗ ರೀಸೆಂಟಾಗಿ ಲಾಂಚ್ ಆಗಿರೋವಂಥ ಐಫೋನ್ ನನಗೆ ಬೇಕು. ಸೊ ಇದ್ರ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾ ಇದ್ದೆ. ನನಗೆ ವೀಡಿಯೋಗಳು ಹಾಕಬೇಕು, ಕಂಟೆಂಟ್ಗಳನ್ನ ಮಾಡೋಕ್ಕೆ ಬರುತ್ತೆ, ಎಡಿಟ್ ಮಾಡೋಕ್ಕೆ ಬರುತ್ತೆ, ನನಗೆ ಯೂಟ್ಯೂಬಲ್ಲಿ ಅಕೌಂಟ್ ಹೇಗೆ ಓಪನ್ ಮಾಡೋದಂತ ಗೊತ್ತಿದೆ, ಬಟ್ ನನ್ನ ಹತ್ರ ಏನು ಐಫೋನ್ ಇಲ್ಲ. ಸೊ ದಟ್ ನಾನು ವೀಡಿಯೋಗಳನ್ನ ಹಾಕ್ತಾ ಇಲ್ಲ. ಡೈಲಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ, ಐಫೋನ್ ತಗೋಬೇಕು, ಬಟ್ ಐಫೋನ್ ತಗೊಳ್ಳೋಕ್ಕೆ ದುಡ್ಡಿಲ್ಲ. ಸೊ ಏನು ಮಾಡಲಿ, ಐಫೋನ್ ತಗೊಳ್ಳೋಕ್ಕೆ ನನ್ನ ಹತ್ರ ಇರೋ ಗೋಲ್ಡ್ ಎಲ್ಲ ಮಾರಿಬಿಟ್ಟು ಐಫೋನ್ ತಗೊಂಬಿಡ್ಲಾ, ಈ ಥರ ಎಲ್ಲ ಯೋಚನೆ ಮಾಡಿದ್ದಂಥ ಹುಡುಗಿ ನಾನು ಇವತ್ತು ತುಂಬ ಸಿಂಪಲ್ ಆಗಿರೋಂಥ ಆ್ಯಂಡ್ರಾಯ್ಡ್ ಫೋನ್ನ ಯೂಸ್ ಮಾಡಿಕೊಂಡು, ಅದು 5 ಇಯರ್ಸ್ ಬ್ಯಾಕ್ ತೊಗೊಂಡಿರೋಂಥ ಆ್ಯಂಡ್ರಾಯ್ಡ್ ಫೋನಲ್ಲೇ ನಾನು ನನ್ನ ಬ್ಲಾಗ್ಗಳನ್ನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಆ್ಯಂಡ್ ಏನು ಹೇಳಿ, ರಿಂಗ್ ಲೈಟ್ ಇದ್ದರೆ ತುಂಬ ಕಲರಿಂಗ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ತುಂಬ ಶೈನ್ ಹೊಡಿಬೇಕು ಅಂತ ಎಲ್ಲ ಅಂದ್ಕೊಂಡು ತುಂಬ ಟೈಮ್ಗಳನ್ನ ನಾನು ಡ್ರ್ಯಾಗ್ ಮಾಡಿದೆ. ಯಾಕಂದರೆ ನನಗೆ ಅದು ಯಾವುದು ತೊಗೊಳಕ್ಕಾಗಿಲ್ಲ. ನಾನು ತಗೋತೀನಿ ಅಂತಂದಾಗ ನಮ್ಮ ಹಸ್ಬೆಂಡ್ ಹೇಳಿದಂತಂದರೆ, ಅದೆಲ್ಲ ತೊಗೊಂಡ್ಮೇಲೆ ನೀನು ಯೂಟ್ಯೂಬ್ ಮಾಡೋಕ್ಕೆ ನೀನು ಇಂಟ್ರೆಸ್ಟ್ ತೋರಿಸಿಲ್ಲ ಅಂದರೆ ಏನು, ಅದನ್ನೆಲ್ಲ ಏನು ಮಾಡೋದು, ಆಮೇಲೆ ಅದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟು ನೀನು ಫಸ್ಟು ನೀನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡು, ಓಕೆ, ಆ ಬ್ಲಾಗ್ಗಳನ್ನ ಸ್ಟಾರ್ಟ್ ಮಾಡು, ಅಪ್ಲೋಡ್ ಮಾಡು, ಅದಾದಮೇಲೆ ನೋಡೋಣ ಎಷ್ಟು ದಿವಸ ಕಂಟಿನ್ಯೂ ಮಾಡೋಕ್ಕೆ ನಿನಗೆ ಮನಸ್ಸಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದೆಲ್ಲ ತಗೋಬೇಕಾ ಬೇಡ ಅಂತ. ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗುತ್ತೆ ಅಂತ. ನೆಕ್ಸ್ಟು ನನಗೆ ಇನ್ನು ನನ್ನ ಆಸೆಯಲ್ಲಿ ಇದ್ದಿದ್ದಂತ ಒಳ್ಳೆ ಡ್ರೀಮ್ ಇದ್ದಿದ್ದಂತ ಏನು ಅಂತಂದರೆ, ಫನ್ನಿ ಅನಿಸ್ಬೋದು, ಬಟ್ ಇದೆಲ್ಲ ಆಸೆ ಇತ್ತು ನನಗೆ. ಈ ಬ್ಯಾಕ್ಗ್ರೌಂಡ್ಗಳೆಲ್ಲ ಇರುತ್ತಲ್ವ, ಬ್ಯಾಕ್ಗ್ರೌಂಡ್ಗಳನ್ನೆಲ್ಲ ಬೇರೆ ಹಾಕಬೇಕು, ತುಂಬ ಆರ್ಟಿಫಿಷಿಯಲ್ ಫ್ಲವರ್ಸ್ಗಳನ್ನೆಲ್ಲ ಇಡಬೇಕು. ಆ ರೂಮ್ ನೋಡ್ತಾ ಇದ್ದರೆ ಹೇಗಿರುತ್ತೆ ಅಂತಂದರೆ, ನನ್ನನ್ನು ಬಿಟ್ಬಿಟ್ಟು ರೂಮೇ ನೋಡ್ತಾ ಇರಬೇಕು, ಕಂಟೆಂಟ್ ಬಿಟ್ಬಿಟ್ಟು ರೂಮೇ ನೋಡ್ತಾ ಇರಬೇಕು, ಈ ಥರ ಮೈಂಡ್ ಸೆಟ್ ಇತ್ತು ನನಗೆ. ಸೊ ಇವತ್ತು ನಾನು ನಿಮ್ಮ ಮುಂದೆ ಯಾವುದೇ ಆರ್ಟಿಫಿಷಿಯಲ್ ಸೆಟಪ್ ಇಲ್ಲದೆ ಸಿಂಪಲ್ ಆಗಿ ಒಂದು 1000 ರೂಪಿ ಒಳಗಡೆ ಇರುವಂಥ ಮೊಬೈಲ್ ಸ್ಟ್ಯಾಂಡನ್ನು ಯೂಸ್ ಮಾಡಿಕೊಂಡು, ನ್ಯಾಚುರಲ್ ಲೈಟನ್ನು ಯೂಸ್ ಮಾಡಿಕೊಂಡು ನಾನು ಇವತ್ತು ನಿಮ್ಮ ಮುಂದೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನನಗೆ ಪ್ರೌಡಾಗಿ ನಾನು ಹೇಳ್ಕೊಬೋದು, ಸಕ್ಸಸ್ಫುಲಿ ಒಂದು 10 ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂಥೇಳಿ. ಬ್ಲಾಗ್ ಲಾಂಗ್ ವೀಡಿಯೋಸು, ಸೊ ಶಾರ್ಟ್ಸು ತುಂಬಾ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಇನ್ನು ನಂದು ವೀಡಿಯೋಸ್ಗಳು ಬ್ಲಾಗ್ಸ್ ಎಲ್ಲ ಬಿಗಿನಿಂಗ್ ಆಗಿರೋದ್ರಿಂದ ಎವ್ರಿ ಡೇ ನಾನು ಏನಾದರೂ ಕಲಿಯೋದಿದ್ದೇ ಇರುತ್ತೆ. ಸೊ ದಟ್ ನಾನು ಕೂಡ ಇಂಪ್ರೂವ್ ಆಗ್ತಾನೆ ಇದ್ದೀನಿ. ನೀವು ಯಾರಾದರೂ ಇದೇ ಥರ ನನ್ನ ಥರನೇ ಯೋಚನೆ ಮಾಡಿ, ನಿಜ ನಾನು ಹೇಳಬೇಕು ಅಂತಂದರೆ, ನಾನು ಇದನ್ನು ಎಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 ಇಯರ್ ಬ್ಯಾಕೆ ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಬೇಕು, ಇದು ಬೇಕು, ಇದು ಯಾವುದೂ ಇಲ್ಲ ನನ್ನ ಹತ್ರ. ಸೊ ನನಗೆ ವಿಡಿಯೋ ಮಾಡೋಕ್ಕೆ, ಕ್ಯಾಮರಾ ಮುಂದೆ ಬರೋಕ್ಕೆ ಆಗ್ತಾಯಿಲ್ಲ, ಆ ಥರ ಎಲ್ಲ ಥಿಂಕ್ ಮಾಡಿಕೊಂಡು ಕೂತ್ಕೊಂಡು 1 ಇಯರ್ ನಾನು ವೇಸ್ಟೇ ಮಾಡಿಬಿಟ್ಟೆ ನಾನು. ಸೊ ಇದೆಲ್ಲ ಮುಂಚೆನೇ ಮಾಡಿದರೆ, 1 ಇಯರ್ ಮುಂಚೆ ಮಾಡಿದರೆ ಮಾನಿಟೈಸೇಷನ್ ಆಗ್ತಾಯಿತ್ತು, 1000 ಸಬ್ಸ್ಕ್ರೈಬರ್ ಆಗ್ತಾಯಿತ್ತು ಅಲ್ವಾ.
ಸೊ ಟೈಮು ಕಳೆದೋದ್ಮೇಲೆ ನಾವು ಯೋಚನೆ ಮಾಡೋದು. ಸೊ ಅವತ್ತೇ ಮಾಡಿದರೆ ಆ 1 ಇಯರಲ್ಲಿ ನಾವು ಎಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದಿತ್ತು, ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆಗೇ ಆಗ್ತಾ ಇತ್ತು ಆ್ಯಂಡ್ ಮಾನಿಟೈಸೇಷನ್ ಆಗ್ತಾ ಇತ್ತು. ಇದೆಲ್ಲ ಯೋಚನೆ ಮಾಡಿ ಕಳೆದು ಹೋಗಿದ್ದ ದಿನಗಳ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಟೈಮ್ ಅನ್ನೋದು ಯಾವುದೇ ಕೊಟ್ರೂ ನಮಗೆ ರಿಟರ್ನ್ ಸಿಗಲ್ಲ ಅಲ್ವಾ? ಸೊ ಹಾಗಾಗಿ ನಾನು ಹೇಳ್ತಾ ಇರೋದಂದರೆ, ಯಾರಾದರೂ ಇದೇ ಥರನೇ ಥಿಂಕ್ ಮಾಡಿಕೊಂಡು ಯೂಟ್ಯೂಬ್ ಮಾಡಬೇಕು ಅಂತ ಗೊತ್ತಿದ್ದು, ಎಲ್ಲ ಇಂಟ್ರೆಸ್ಟ್ ಇದ್ದು, ಐಫೋನ್ ಇಲ್ವಲ್ಲ, ತುಂಬ ಜನ ಐಫೋನ್ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲರ ಹತ್ರನೂ ಐಫೋನ್ ಇದೆ, ನನ್ನ ಹತ್ರ ಇಲ್ವಲ್ಲ, ಒಂದು ಒಳ್ಳೆ ಮೊಬೈಲ್ ಸ್ಟ್ಯಾಂಡ್ ಇಲ್ಲ, ಒಳ್ಳೆ ಮೈಕ್ ಇಲ್ಲ, ಈ ಥರ ಎಲ್ಲ ಥಿಂಕ್ ಮಾಡೋರಿಗೆ ನಾನೇ ಬೆಸ್ಟ್ ಎಕ್ಸಾಂಪಲು. ನನ್ನ ವೀಡಿಯೋಸ್ಗಳು ನೋಡಿ ಇನ್ಸ್ಪೈರ್ ಆಗಿ ಅಂತ ಹೇಳ್ತೀನಿ. ಯಾಕಂದರೆ ನಮಗೂ ಒಂದು ದಿವಸ ಬರುತ್ತೆ, ನಮ್ಮ ವೀಡಿಯೋಸ್ಗಳು ಕೂಡ ವೈರಲ್ ಆಗುತ್ತೆ ಅನ್ನೋ ಹೋಪ್ ಇರಬೇಕಲ್ವಾ, ಕಾನ್ಫಿಡೆನ್ಸ್ ಇರಲೇಬೇಕು. ನಾನು ಅದೇ ಕಾನ್ಫಿಡೆನ್ಸಲ್ಲಿ ಡೈಲಿ ವೀಡಿಯೋಗಳನ್ನ ಮಾಡೋಕ್ಕೆ ನನ್ನ ಒಂದು ಸ್ಕೆಡ್ಯೂಲ್ ಏನೆಲ್ಲ ಇದೆ ಆ ಟೈಮಲ್ಲಿ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಮೈಕ್, ಯಾಕಂತಂದರೆ ಈ ಮೈಕೂ ಬೇಡಿತ್ತನ್ಸುತ್ತೆ. ನನ್ನ ವಾಯ್ಸು ತುಂಬಾ ಲೋ ಇರೋದು. ನಾನು ಮಾತಾಡಿದರೆ ನಮ್ಮ ಮನೇಲಿ ಹೇಳ್ತಾರೆ, ನೀನು ಫೋನಲ್ಲಿ ಏನಾದ್ರು ನಾನು ಮಾತಾಡಬೇಕಾದ್ರೆ, ಫೋನ್ ಮಾಡಿದಾಗ ನಾನು ಮಾತಾಡಿದಾಗ ಹೇಳ್ತಾರೆ, ನಿನ್ನ ವಾಯ್ಸ್ ಎಷ್ಟು ಲೋ ಇದೆ ಅಂತಂದರೆ ಫೋನ್ನ ಕಿವಿಯೊಳಗಡೆ ಇಟ್ಕೋಬೇಕಂತೆ, ನಾನು ಮಾತಾಡಿದ್ದು ಕೇಳಿಸ್ಕೋಬೇಕು ಅಂತಂದರೆ. ಅಂದರೆ ಅಷ್ಟು ಲೋ ಇದೆ, ನಿಜ ಹೇಳಬೇಕಂದ್ರೆ ವಾಯ್ಸು ಲೋ ಇದೆ. ಸ್ವಲ್ಪ ಕಿರ್ಚಾಡುವಾಗ ಮಾತ್ರನೇ ಸ್ವಲ್ಪ ಜೋರಾಗಿ ಬರುತ್ತೆ, ಅದು ಬಿಟ್ಟು ನಾರ್ಮಲ್ ಆಗಿ ಸ್ವಲ್ಪ ಲೋ ಆಗಿರುತ್ತೆ. ಸೊ ಅದಕ್ಕೆ ನನಗೆ ಮೈಕು ಬೇಕು, ಇಲ್ಲಾಂದರೆ ಯಾರಿಗೂ ಕೇಳಿಸಲ್ಲ. ಸೊ ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು, ಇದರ ಲಿಂಕ್ ಕೂಡ ಹಾಕ್ತೀನಿ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋಂಥ ಕ್ಯಾಮರಾ ಸ್ಟ್ಯಾಂಡ್ಗಳನ್ನ ಕಳಿಸ್ತೀನಿ ನಿಮಗೆ, ಅಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಕಳ್ಸೋಕ್ಕಾಗ ನನ್ನ ಹತ್ರ ಇರೋದೇ ಒಂದು ಮುರಿದೋಗಿರೋದು, ಇನ್ನೊಂದು ಸೆಲ್ಫಿ ಸ್ಟಿಕ್ಕು, ಇನ್ನೊಂದು ಇದು. ಅದನ್ನು ನಾನು ನಿಮಗೆ ಕಳಿಸಿದ್ರೆ ಹಿಂಗೆ ನಾನೇನು ಮಾಡಿದೆ. ಆಲ್ರೆಡಿ ನಾನು ಡ್ರೀಮ್ ಗರ್ಲ್, ಎಲ್ಲದು ಬೇಕು ಅಂತ ಅಂದ್ಕೊಂಡು ಸೊ ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಯಾರಾದರೂ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಸೊ ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋದು ಆ್ಯಪ್ಗಳು ಯಾವುದೆಲ್ಲ ಅಂತಂದರೆ, ತಮ್ನೇಲ್ ಎಡಿಟ್ ಮಾಡೋಕ್ಕೆ ನೋಡ್ಬೋದು ನೀವು. ನನ್ನ ತಮ್ನೇಲ್ಗಳು ಮಾತ್ರ ಚೆನ್ನಾಗಿದೆ ಅಂತ ಕೆಲವ್ರು ಕೇಳಿದರು ನನಗೆ. ನನಗೂ ಒಂದೆರಡು ಯೂಟ್ಯೂಬರ್ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರು ಕೇಳಿದರು ನನಗೆ, ನೀನು ತಮ್ನೇಲ್ ಹೇಗೆ ಯಾವುದ್ರಲ್ಲಿ ಎಡಿಟ್ ಮಾಡ್ತೀಯ ಅಂತ ಹೇಳಿ. ನಾನು ತುಂಬ ಸಿಂಪಲ್ಲಾಗಿ ಕ್ಯಾನ್ವಾ ಯೂಸ್ ಮಾಡ್ತೀನಿ ಆ್ಯಂಡ್ ChatGPT ಯೂಸ್ ಮಾಡ್ತೀನಿ ತಮ್ನೇಲ್ ಕ್ರಿಯೇಟ್ ಮಾಡೋಕ್ಕೆ. ಆ್ಯಂಡ್ ಕ್ಯಾನ್ವಾ ನಾನು ಇವಾಗ ಅಷ್ಟಾಗಿ ಯೂಸ್ ಮಾಡ್ತಾ ಇಲ್ಲ. ನಾನು ನಿಜ ಹೇಳ್ಬೇಕಂದ್ರೆ ಅದನ್ನು ಡಿಲೀಟ್ ಮಾಡಿಬಿಟ್ಟೆ. ನಾನು ಓನ್ಲಿ ಇಂಟ್ರೋ ಮತ್ತು ವಿಡಿಯೋ ಎಂಡಿಂಗಲ್ಲಿ ಒಂದು ಬರುತ್ತಲ್ವ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತೇಳಿ, ಆ ಒಂದು 2 ವೀಡಿಯೋನ ಮಾತ್ರ ನಾನು ಎಡಿಟ್ ಮಾಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿರೋದು. ಅದಾದಮೇಲೆ ನಾನು ಕ್ಯಾನ್ವಾನ ಡಿಲೀಟ್ ಮಾಡಿಬಿಟ್ಟೆ. ಏನಕ್ಕೆ ಅಂತಂದರೆ ಕ್ಯಾನ್ವಾ ನನಗೇನೆ ಪರ್ಸ್ನಲಿ ಫೀಲ್ ಆಗಿದೆ ಏನಂತಂದರೆ, ಅದರಲ್ಲಿ ತುಂಬ ಆಪ್ಷನ್ಸ್ಗಳಿದ್ದಾವೆ. ಸೊ ಸರ್ಚ್ ಮಾಡ್ತಾನೇ ಹೋಗ್ತಾ ಇರ್ತೀವಿ, ಇದು ಬಿಟ್ಟರೆ ಅದು, ಅದು ಬಿಟ್ಟರೆ ಇದು ಅಂತ ಹೇಳ್ಕೊಂಡು. ಸೊ ತುಂಬ ಟೈಮ್ ಹೋಗ್ಬಿಡುತ್ತೆ. ಅದರಲ್ಲೇ ಇನ್ಬಿಲ್ಟ್ ಆಪ್ಷನ್ಸ್ಗಳಿರೋದ್ರಿಂದ ತುಂಬಾ ಇರುತ್ತೆ. ನಾನು ಮೊದಲೇ ಚೆನ್ನಾಗಿ ಇರಬೇಕು, ಚೆನ್ನಾಗಿ ಮಾಡಬೇಕು ಅಂತೆಲ್ಲ ಅಂದ್ಕೊಳ್ಳೋಳಿಗೆ ಸರ್ಚ್ ಮಾಡಿಕೊಂಡೇ ಟೈಮ್ ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ಮತ್ತು ಅದು ತುಂಬ ಲೋಡಿಂಗು ತಗೊಳುತ್ತೆ. ನಮ್ಮ ಇಲ್ಲಿ ಇಂಟರ್ನೆಟ್ ಸ್ಲೋ ಇರೋದ್ರಿಂದನೂ ತುಂಬ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ನನಗೇನು ಮೇನ್ ಇಂಪಾರ್ಟೆಂಟ್ ಬೇಕು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಾನು ಕ್ಯಾನ್ವಾನ ಡಿಲೀಟ್ ಮಾಡಿದೆ. ತಮ್ನೇಲ್ ನಾನು ChatGPTಲೇ ಯೂಸ್ ಮಾಡೋದು. ಯಾಕಂದರೆ ChatGPT ಅದು ಕೂಡ ಫ್ರೀ ವರ್ಷನ್ ಯೂಸ್ ಮಾಡ್ತಾ ಇದ್ದೀನಿ, ನಾಟ್ ಪೇಯ್ಡ್. 5 to 6 ಒಂದು ದಿನಕ್ಕೆ ಅಷ್ಟು ಇಮೇಜನ್ನ ಜನ್ರೇಟ್ ಮಾಡ್ಬೋದು ಅನಿಸುತ್ತೆ. ಅಷ್ಟರಲ್ಲೇ ನಾನು ನನ್ನ ಅದ್ರ ಕರೆಕ್ಟಾಗಿರೋಂಥ ಪ್ರಾಂಪ್ಟ್ ಕೊಟ್ಟು ನಾನು ಇಮೇಜನ್ನು ಜನ್ರೇಟ್ ಮಾಡ್ಕೊಂಡ್ಬಿಡ್ತೇನೆ. ಸ್ಟಾರ್ಟಿಂಗು ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನಾನೇನೋ ಒಂದು ಪ್ರಾಂಪ್ಟ್ ಕೊಡೋದು, ಅದೇನೋ ಒಂದು ಕ್ರಿಯೇಟ್ ಮಾಡೋದು, ನನ್ನ ಒರಿಜಿನಲ್ ಫೇಸನ್ನ ಸ್ವ್ಯಾಪ್ ಮಾಡಬೇಡಿ, AI ಕನ್ವರ್ಟ್ ಮಾಡಬೇಡಿ ಅಂತ ChatGPTಗೆ ಹೇಳಿದ್ರೆ ಅದು ಇನ್ಯಾವುದೋ ಒಂದು ಫೋಟೋನ ಮಾಡಿಬಿಡ್ತಾಯಿತ್ತು. ಸೊ ಈಗ ನಾನು ChatGPT ದಾರಿಗೆ ಬಂದಿದ್ದೀನಿ, ಇಲ್ಲ ಅಂದರೆ ChatGPT ನನ್ನ ದಾರಿಗೆ ಬಂದಿದೆ ಅನಿಸುತ್ತೆ. ಮಧ್ಯ ಚೇಂಜ್ ಮಾಡ್ತಾ ಇರುತ್ತೆ ಫೇಸು. ಬಟ್ AI ಫೇಸ್ ಅಲ್ವಾ ಅಂತ ಸುಮ್ಮನೆ ಆಗೋಗ್ಬಿಡ್ತೀನಿ. ಟೈಮ್ ಇರೋಲ್ಲ ಅಂತ ಟೈಮಲ್ಲೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀನಿ. ಏನು ಮಾಡೋಕ್ಕಾಗುತ್ತೆ, ಆರ್ಗ್ಯೂ ಮಾಡೋಕ್ಕಾಗುತ್ತಾ ChatGPT ಹತ್ರ? ಸೊ ChatGPTನ ಅದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಆ್ಯಂಡ್ ChatGPTಯಲ್ಲಿ ನಾವು ತುಂಬ ಹೆಲ್ಪ್ಫುಲ್ಲು ವ್ಲಾಗ್ ಎಲ್ಲ ಮಾಡೋರಿಗೆ. ನಾವು ಇನ್ಫಾರ್ಮೇಷನ್ಗಳನ್ನ ತುಂಬ ಕಲೆಕ್ಟ್ ಮಾಡ್ಕೋಬೋದು ChatGPTಯಿಂದ. ಆ್ಯಂಡ್ ನಮಗೂ ಗೊತ್ತಿರಬೇಕು ಯಾವುದು ಕರೆಕ್ಟು ಯಾವುದು ಮಿಸ್ಟೇಕ್ ಅಂತ. ಯಾಕಂದರೆ ಎಲ್ಲದೂ ಕರೆಕ್ಟಾಗಿ ಕೊಡಲ್ಲ, ಹಾಗಾಗಿ ಮಿಸ್ಟೇಕ್ ಏನಂತ ನಮಗೂ ಗೊತ್ತಿರಬೇಕು.
ಆ್ಯಂಡ್ ಇನ್ಫಾರ್ಮೇಷನ್ ಡೀಟೇಲ್ನ ನಾವು ಕಲೆಕ್ಟ್ ಮಾಡ್ಕೋಬೋದು ಚಾಟ್ ಜಿ ಪಿ ಟಿಯಲ್ಲಿ. ಆ್ಯಂಡ್ ಎಡಿಟಿಂಗಿಗೆ ನಾನು ಯಾವ ಆ್ಯಪ್ ಯೂಸ್ ಮಾಡ್ತೀನಿ ಅಂತಂದರೆ ವಿ ಎನ್ ಆ್ಯಂಡ್ ಇನ್ಶಾಟ್. ಇನ್ಶಾಟು ಓನ್ಲಿ ಫೋಟೋಸ್ ಏನಾದರೂ ಜಾಯಿನ್ ಮಾಡ್ಕೋಬೇಕು, ಕೊಲಾಜ್ ಆ ಥರ ಎಲ್ಲ ಇದ್ದಾಗ ಮಾತ್ರ ಇನ್ಶಾಟ್. ಆ್ಯಕ್ಚುಲಿ ನಾನು ಅದನ್ನು ಆ್ಯಪ್ ಇಟ್ಕೊಂಡೇ ಇಲ್ಲ, ಡಿಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನಾದರೂ ನೆಸೆಸಿಟಿ ಇದ್ದಾಗ ಮಾತ್ರ ಅದನ್ನು ನಾನು ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಕೊಂಡು ಮತ್ತೆ ಡಿಲೀಟ್ ಮಾಡಿಬಿಡ್ತೀನಿ. ಯಾಕಂದರೆ ನಾನು ಯೂಸ್ ಮಾಡ್ತಿರೋದು ಆ್ಯಂಡ್ರಾಯ್ಡ್ ಫೋನು, ಅದರಲ್ಲಿ ಸ್ಟೋರೇಜ್ ತುಂಬಾ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಅದು ಮಾತ್ರ ಇಟ್ಕೊಂಡು ಇದು ಮಾಡ್ತೀನಿ. ಆ್ಯಂಡ್ ವಿ ಎನ್ ಆ್ಯಪು ನನಗೆ ತುಂಬಾ ಈಸಿ. ಇನ್ಶಾಟ್ಗಿಂತ ತುಂಬ ಜನ ಇನ್ಶಾಟಲ್ಲೂ ಮಾಡ್ತಾರೆ, ಬಟ್ ನನಗೆ ವಿ ಎನ್ನು ತುಂಬ ಈಸಿ. ಇದರಲ್ಲಿ ವಾಟರ್ ಮಾರ್ಕ್ ಇಲ್ಲ, ಆ್ಯಂಡ್ ಇದು ಕೂಡ ನಾನು ಫ್ರೀ ವರ್ಷನೇ ಯೂಸ್ ಮಾಡ್ತಾ ಇರೋದು. ಸೊ ಯಾವುದೂ ನಾನು ಅಮೌಂಟ್ ಪೇಯ್ಡ್ ಮಾಡಿಕೊಂಡು ಯಾವುದೇ ನಾನು ಆ್ಯಪ್ಗಳನ್ನ ಯೂಸ್ ಮಾಡ್ತಾ ಇಲ್ಲ. ಎಲ್ಲ ಬೇಸಿಕ್ ಆ್ಯಪ್ಗಳನ್ನೇ ಯೂಸ್ ಮಾಡ್ತಿರೋದು, ಬೇಸಿಕ್ ವರ್ಷನ್ಗಳನ್ನೇ ಯೂಸ್ ಮಾಡ್ತಿರೋದು. ಸೊ ಫ್ರೀಯಾಗಿ ಸಿಗುವಂಥದ್ದೇ. ಇದರಲ್ಲಿ ವಿ ಎನ್ ಆ್ಯಪಲ್ಲಿ ಈಸಿ, ಬಿಗಿನರ್ಸಿಗಂತೂ ತುಂಬ ಈಸಿಯಾಗಿ ಮಾಡ್ಬೋದು. ವಿಡಿಯೋ ಎಡಿಟಿಂಗ್ ಮಾಡೋದು, ಟ್ರಾನ್ಸ್ಲೇಷನ್ಗಳನ್ನ ಹಾಕೋದು, ಆ ಥರದ್ದೆಲ್ಲ ತುಂಬ ಈಸಿಯಾಗಿದೆ. ಸೊ ಅದನ್ನು ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ವಿ ಎನ್ ಆ್ಯಪಲ್ಲಿ ಹೇಗೆ ನಾನು ಎಡಿಟ್ ಮಾಡಿ ಹಾಕ್ತೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಸೊ ದಟ್ ಯಾರಾದರೂ ಬಿಗಿನರ್ಸ್ ಇದ್ದರೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ, ವಿ ಎನ್ ಆ್ಯಪಲ್ಲಿ ಹೇಗೆ ಮಾಡೋದು ಆ ಥರ ಎಲ್ಲ ಅಂತ ಕೇಳಿ. ಸೊ ಅದಕ್ಕೆ ನಾನು ಅದನ್ನು ವಿ ಎನ್ ಆ್ಯಪನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆಯಾ? ಆ್ಯಂಡ್ ಇಷ್ಟೇ ಸಿಂಪಲ್ಲಾಗಿ ನನ್ನ ಒಂದು ವಿಡಿಯೋನ ನಾನು ಡೈಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿಗಾರು ಹೊರಗಡೆ ಹೋಗೋದಾದ್ರೆ ಹೊರಗಡೆ ಕ್ಯಾಪ್ಚರ್ ಮಾಡ್ತೀನಿ. ಅದರ್ವೈಸ್ ನಾನೇನಾದರೂ ಶೇರ್ ಮಾಡಬೇಕು ಅಂತಂದರೆ ಇದು ಅದ್ರ ಬಗ್ಗೆ ಕೂಡ ಒಂದು ಹೇಳಬೇಕು. ಇದು ತುಂಬ ರೂಮು ಚಿಕ್ಕದಾಗಿದ್ದರೆ ನಾವು ಲೈಟಿಂಗ್ಸ್ ಹಾಕಿದಾಗ ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಸೊ ನಾನು ಸ್ಟಾರ್ಟಿಂಗು ಲಿವಿಂಗ್ ರೂಮಲ್ಲಿ ಕುತ್ಕೊಂಡು ಮಾಡ್ತಾಯಿದ್ದೆ. ಆವಾಗ ಅಲ್ಲೇನಾಗುತ್ತೆ, ಅದು ಸ್ವಲ್ಪ ದೊಡ್ಡ ರೂಮ್ ಇರೋದ್ರಿಂದ ನಾವು ಬಲ್ಬ್ ಹಾಕಿರೋದು, ಲೈಟ್ಸ್ಗಳು ಅಷ್ಟು ಇದು ಬ್ರೈಟ್ನೆಸ್ ಕೊಡಲ್ಲ, ಅದು ಸ್ಪ್ರೆಡ್ ಆಗಿ ಹೋಗ್ಬಿಡುತ್ತಲ್ವಾ. ಸೊ ಇದು ಬೆಡ್ರೂಮಲ್ಲಾದರೆ ನಾವು ಒಂದೆರಡು ಲೈಟ್ ಹಾಕೊಂಡ್ಬಿಟ್ರೆ, ನಾರ್ಮಲ್ ಲೈಟ್ಸ್ ಹಾಕಿಬಿಟ್ರೆ ಸ್ವಲ್ಪ ಬ್ರೈಟ್ನೆಸ್ ನಮಗೆ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಅಂತ ನನಗೆ ಫೀಲ್ ಆಯಿತು. ಅಲ್ಲಿ ನನಗೆ ಲಿವಿಂಗ್ ರೂಮಲ್ಲಿ ಮಾಡಿದಾಗ ಸ್ವಲ್ಪ ಬ್ಲರ್ ಅನಿಸುತ್ತೆ, ಇಷ್ಟು ಕ್ಲಾರಿಟಿ ಕಾಣಿಸಲ್ಲ. ಸೊ ನಾನು ಹಾಗಾಗಿ ಇಲ್ಲೇ ಕುತ್ಕೊಂಡು ಏನಾದ್ರು ಮಾತಾಡೋಂತಿದ್ರೆ ಇಲ್ಲಿ ಕುತ್ಕೊಂಡು ಮಾಡ್ತೀನಿ. ಹಾಗೆ ನೀವು ಯಾವ್ದಾದ್ರು ಆ್ಯಪ್ ಯೂಸ್ ಮಾಡ್ತಾರೆ ಬಿಗಿನರ್ ಆಗಿ, ನೀವು ಯಾವ್ದಾದ್ರು ಆ್ಯಪ್ ಯೂಸ್ ಮಾಡ್ತಾಯಿದ್ರೆ ಇದಕ್ಕಿಂತ ಬೆಸ್ಟ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ತುಂಬ ಇದರಲ್ಲೆಲ್ಲ ಬರ್ತಾ ಇರುತ್ತೆ ಕ್ಯಾಪ್ ಕಟ್ ಅಂತೇಳಿ, ಬಟ್ ಆ್ಯಂಡ್ರಾಯ್ಡಿಗೆ ಅದು ಸಪೋರ್ಟ್ ಮಾಡಲ್ಲ ಅನಿಸುತ್ತೆ. ಸೊ ನಾನು ತುಂಬ ಸಲ ಸರ್ಚ್ ಮಾಡಿದ್ದೀನಿ ಪ್ಲೇಸ್ಟೋರಲ್ಲಿ, ಕ್ಯಾಪ್ ಕಟ್ ತೋರಿಸುತ್ತೆ ಬಟ್ ಡೌನ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಕ್ಯಾಪ್ ಕಟ್ಟು ಐಫೋನ್ಗೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಕ್ಯಾಪ್ ಕಟ್ ನಾನು ತುಂಬ ಸಲ ಕೇಳಿದ್ದೀನಿ, ಅದರಲ್ಲಿ ವೆರೈಟಿ ಆಪ್ಷನ್ಸ್ಗಳೆಲ್ಲ ಇದೆ, ಟ್ರಾನ್ಸ್ಲೇಷನ್ ಎಲ್ಲ ಮಾಡೋದು, ಇನ್ಸ್ಟಾದೆಲ್ಲ ನೋಡ್ತಾ ಇರ್ತೀವಲ್ವ. ಸೊ ಕ್ಯಾಪ್ ಕಟ್ಟಲ್ಲಿ, ಬಟ್ ಅದಕ್ಕಿಂತ ಈಸಿಯಾಗಿ ಸಿಂಪಲ್ಲಾಗಿ ವಿ ಎನ್ನು ತುಂಬ ಈಸಿ ಅನಿಸುತ್ತೆ. ನಾನು ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಮೈಕು, ಈ ಲೈಟಿಂಗ್ಸು, ಈ ಕ್ಯಾಮರಾ ಸ್ಟ್ಯಾಂಡ್, ಇಷ್ಟೇ ನನ್ನ ಒಂದು ಸೆಟಪ್ ಆ್ಯಂಡ್ ಆ್ಯಂಡ್ರಾಯ್ಡ್ ಫೋನು. ಆಮೇಲೆ ನಾವು ಕಾನ್ಫಿಡೆಂಟ್ ಆಗಿದ್ದರೆ, ನಿಜ ಹೇಳಬೇಕು ಅಂದರೆ ಕಾನ್ಫಿಡೆಂಟ್ ಆಗಿದ್ದರೆ ಸಿಂಪಲ್ ಸೆಟಪ್ಪೇ ಎನಫ್ ಅನಿಸುತ್ತೆ. ಅದೇ ಲಕ್ಸುರಿಯಾಗಿರುತ್ತೆ ನಾವು ಏನು ಮಾತಾಡ್ತೀವಿ ಅನ್ನೋದು, ಬ್ಯಾಕ್ಗ್ರೌಂಡ್ಗಿನ್ನೂ ಲೈಟಿಂಗ್ಸ್ಗಿನ್ನೂ ಅಲ್ವಾ. ಅದೆಲ್ಲ ಸೆಟಪ್ ಚೆನ್ನಾಗಿದ್ದು ನಾವು ಕಾನ್ಫಿಡೆಂಟಾಗಿ ಮಾತಾಡಿಲ್ಲ ಅಂತಂದರೆ ಎಲ್ಲ ನಿಲ್ಲಾಗೋಗ್ಬಿಡುತ್ತೆ, ವೇಸ್ಟ್ ಅನಿಸುತ್ತೆ. ಸೊ ನಾನು ಈಗ ಬಿಗಿನರ್ ಆಗಿ ಇಷ್ಟೇ ಸಿಂಪಲ್ ಸೆಟಪ್ಗಳನ್ನ ಯೂಸ್ ಮಾಡ್ತಾ ಇರೋದು. ಸೊ ಇದು ಯಾರಾದರೂ ನಾನು ಕೂಡ ವಿಡಿಯೋ ಮಾಡ್ಕೋಬೇಕು, ವಿಡಿಯೋ ಮಾಡಬೇಕು ಅಂದ್ಕೊಂಡು ನನ್ನ ಹತ್ರ ಏನೂ ಇಲ್ವಲ್ಲ, ನಾನು ಹೇಗೆ ಮಾಡಲಿ, ಎಲ್ಲರ ಹತ್ರನೂ ಇದೆಯಲ್ಲ ಅಂತ ಯೋಚನೆ ಮಾಡೋರಿಗೋಸ್ಕರ ಈ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.